ಇಷ್ಟು ದೊಡ್ಡ ಗಾರ್ಡನ್ ಕೇರ್ ನಡೆಸಬೇಕು, ಇಷ್ಟು ದೊಡ್ಡ ನರ್ಸರಿ ನಡೆಸಬೇಕು ಅಂತಂದರೆ ಸುಲಭದ ಮಾತಲ್ಲ ಅಂತ ನಮಗೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ನಿಮ್ಮ ಸಪೋರ್ಟಿಂಗ್ ಸಿಸ್ಟಮ್, ನಿಮ್ಮ ಬೆನ್ನೆಲುಬಾಗಿ ಯಾರಿದ್ದಾರೆ ನಿಮ್ಮ ಜೊತೆಗೆ? ಈಗ ನನ್ನ ಮಗ ಇದಕ್ಕೆ ಮೇನ್ ಸಪೋರ್ಟ್ ಅಂತ ಹೇಳ್ಬೋದು. ಈಗ ಅವನೇ ನೆಕ್ಸ್ಟ್ ಟೇಕ್ ಓವರ್ ಮಾಡ್ತಾ ಇದ್ದಾನೆ ಈ ನರ್ಸರಿನ. ಎಲ್ಲ ನಮ್ಮದು ಪ್ಲ್ಯಾಂಟ್ಸ್ ಇರ್ಬೋದು, ನೀವು ನೋಡ್ತಾ ಇರುವಂಥದ್ದೆಲ್ಲ ಗಿಡಗಳನ್ನು ಪ್ರೊಕ್ಯೂರ್ಮೆಂಟು ಮತ್ತು ಸೇಲ್ಸ್ ಇದೆಲ್ಲ ಅವನೇ ನೋಡ್ಕೊಳ್ಳೋದು. ಎಕ್ಸೆಪ್ಟ್ ಸಮ್ ವೆರೈಟೀಸ್ ನಾನು ಮಾನಿಟರ್ ಮಾಡ್ತೀನಿ. ಅದರ್ವೈಸ್ ಮೆಜಾರಿಟಿ ಆಫ್ ದಿ ಪ್ಲ್ಯಾಂಟ್ಸ್ ಇರ್ಬೋದು, ಪಾರ್ಟ್ಸ್ ಇರ್ಬೋದು ಅಥವಾ ಆಕ್ಸೆಸರೀಸ್ ಇರ್ಬೋದು, ಪ್ರೊಕ್ಯೂರ್ಮೆಂಟ್ ಆ್ಯಂಡ್ ಸೇಲ್ಸು ನಮ್ಮ ಮಗನೇ. ಅವನು ಇವನ್ ದೋ ಹಿ ಈಸ್ ನಾಟ್ ಕ್ವಾಲಿಫೈಡ್ ಇನ್, ನಾನು BSc ಹಾರ್ಟಿಕಲ್ಚರು, ಬಟ್ ಅವನು BA ಮಾಡಿದ್ದಾನೆ. BA ಮಾಡಿ ಅವನು ಈ ಫೀಲ್ಡಿಗೆ ಇಂಟ್ರೆಸ್ಟ್ ತೊಗೊಂಡ. ಒಂದು 5-6 ವರ್ಷ ಆಯಿತು. ಇಂಟ್ರೆಸ್ಟ್ ತೊಗೊಂಡ್ಮೇಲೆ ಅವನು ಇದನ್ನು ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿದ್ದಾನೆ. ಅವನೇ ಎಲ್ಲ ಇದು ಮ್ಯಾನೇಜ್ ಮಾಡುವಷ್ಟು ಒಂದು ಸಮರ್ಥ ಇದ್ದಾನೆ. ಹೌದು, ಸಮರ್ಥ ಅಂತಾನೆ. ಯಾಕೆಂದರೆ ಇಷ್ಟು ದೊಡ್ಡ ನೋಡುವಾಗ ಎಲ್ಲವನ್ನು ನೋಡ್ಕೊಳ್ಳೋದು, ಒಬ್ಬರೇ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಮುಂದಕ್ಕೆ ಇದನ್ನು ಸರಿಯಾಗಿ ನೋಡ್ಕೊಂಡು ಹೋಗೋರು ಅಂಥೇಳಿ ನಮಗೆ ಮಗನೇ ಬಂದಿದ್ದು. ನಮಗೂ ಕೂಡ ಅಫ್ಕೋರ್ಸ್ ಅದರ್ ಟೀಮ್ ಮೆಂಬರ್ಸು ಚೆನ್ನಾಗಿದ್ದಾರೆ. ನಮ್ಮ ಬಿಲ್ಲಿಂಗ್ ಸ್ಟಾಫ್ ಇರ್ಬೋದು, ಅಡ್ಮಿನ್ ಇರ್ಬೋದು, ಸೇಲ್ಸ್ ಸ್ಟಾಫ್ ಎಲ್ಲ ಇರ್ಬೋದು. ಅದು ಟರ್ನ್ ಓವರ್ ಇದ್ದೇ ಇರುತ್ತೆ, ಬರ್ತಾರೆ ಹೋಗ್ತಾರೆ. ಕೆಲವರು ಹಳಬರಿದ್ದಾರೆ, ಕೆಲವರು ಸ್ವಲ್ಪ ಮಧ್ಯ ಸರ್ವಿಸ್ ಇರೋರು ಇದ್ದಾರೆ. ಬಟ್ ದೇರ್ ಸಪೋರ್ಟ್ ಈಸ್ ಆಲ್ಸೋ ವೆರಿ ಗುಡ್. ಅವರು ಇಂಟ್ರೆಸ್ಟ್, ಕೆಲವರು ಕಲೀಲಿಕ್ಕೆ ಅಂತಲೂ ಬರ್ತಾರೆ ಇಲ್ಲಿ. ಇನ್ ದ ಸೆನ್ಸ್ ವರ್ಕ್ ಮಾಡ್ತಾರೆ, ಒಂದು 3 ಇಯರ್ಸು 2 ಇಯರ್ಸು ಮಾಡ್ತಾರೆ. ಆಮೇಲೆ ದೇ ಗೋ ಟು ಅದರ್ MNC ಆ ಥರದ್ದು. ಇದು ಅಷ್ಟು ದೊಡ್ಡ ಕಂಪ್ನಿ ಅಲ್ಲದೆ ಇರೋದ್ರಿಂದ ಅವ್ರಿಗೆ ಅವಕಾಶ ಸಿಕ್ಕಾಗ MNCಗಳಿಗೋ ಅಥವಾ ಗೌರ್ಮೆಂಟ್ ಜಾಬ್ ಸಿಕ್ಕಿದಾಗ ಹೋಗ್ತಾರೆ. ಬಟ್ ಅದಕ್ಕೆ ಅವಕಾಶ ಕೊಡ್ತೀವಿ. ಶಾರ್ಟ್ ಟರ್ಮಲ್ಲಿ ಒಂದು 2 ವರ್ಷ 3 ವರ್ಷ ಮಾಡ್ತೀವಿ ಅನ್ನೋರಿಗೆ ಕೂಡ ನಾವು ಅದಕ್ಕೆ ಅವಕಾಶ ಕೊಡ್ತೀವಿ. ಕಲೀಲಿಕ್ಕೆ ಅವಕಾಶ ಇದೆ, ಹಾಗಾಗಿ ಅವ್ರನ್ನೂ ಕೂಡ ನಾವು ಇಲ್ಲಿ ಎಂಪ್ಲಾಯ್ಮೆಂಟ್ ಕೊಡ್ತೀವಿ. ಬಹಳಷ್ಟು ಜನ ಸಸಿಗಳನ್ನು ಕೂಡ ಗಿಫ್ಟಾಗಿ ಕೊಡೋದಕ್ಕೆ ಇಷ್ಟಪಡ್ತಾರೆ. ಸೊ ಗಿಫ್ಟಿಂಗ್ ಪ್ಲ್ಯಾಂಟ್ಸ್ ಕೂಡ ನಿಮ್ಮಲ್ಲಿ ಸಿಗುತ್ತಾ? ಲಾರ್ಜ್ ಸ್ಕೇಲಲ್ಲಿ ಸಸಿಗಳು ಬೇಕು ಅಂತಂದಾಗ ನೀವು ಅವರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ? ನಮ್ಮದು ಪ್ರೊಡಕ್ಷನ್ ಯೂನಿಟ್ ಇರೋದ್ರಿಂದ ಈ ಗಿಫ್ಟಿಂಗ್ ಪ್ಲ್ಯಾಂಟ್ಸು ನಾವೇ ಪ್ರೊಡ್ಯೂಸ್ ಮಾಡಿ ತುಂಬ ಸ್ಪರ್ಧಾತ್ಮಕ ಬೆಲೆಯಲ್ಲಿ ನಾವು ಕೊಡ್ತೀವಿ. ಹಾಗಾಗಿ ಅವ್ರು ಏನು ಮಾಡಬೇಕು, 1 ವಾರ ಮುಂಚೆ ಅಥವಾ 15 ದಿವಸ ಮುಂಚೆ ಆರ್ಡ್ರ್ ಮಾಡ್ತಾರೆ. ನಾವು ಅವರು ಏನು ಪ್ಲ್ಯಾಂಟು ಪಾಟು ಸಿಲೆಕ್ಟ್ ಮಾಡಿರ್ತಾರೆ, ಅದಕ್ಕೆ ಪೋರ್ಟ್ರ್ ಮೂಲಕ ನಾವು ಡೆಲಿವರಿ ಕೊಡ್ತೀವಿ ಅವರಿಗೆ. ಆ ಒಂದು ವ್ಯವಸ್ಥೆನೂ ಇದೆ. ಎಷ್ಟೇ ಕ್ವಾಂಟಿಟಿ ಅಪ್ ಟು 1000 5000ವರೆಗೂ ಕೂಡ ನಾವು ಕೊಡ್ತೀವಿ. ಇಲ್ಲ ಒಂದು ಕೆಲವು 20 ಕೇಳ್ತಾರೆ, 50 ಕೇಳ್ತಾರೆ, ಎನಿ ಕ್ವಾಂಟಿಟಿ ಅವರಿಗೆ ತಲುಪಿಸುವಂಥ ವ್ಯವಸ್ಥೆ ಇದೆ. ಲಾರ್ಜ್ ಕ್ವಾಂಟಿಟಿಯಲ್ಲಿ ಗಿಫ್ಟಿಂಗ್, ರಿಟರ್ನ್ ಗಿಫ್ಟ್ಸಿಗೆ ಬೇಕಾದಷ್ಟು ವೆರೈಟೀಸ್ ಇದೆ, ಅದನ್ನು ಕೊಡ್ತೀವಿ ನಾವು. ಇವಾಗ ಸಭೆ ಸಮಾರಂಭ ನೀವು ಹೇಳ್ದಂಗೆ ಒಂದು ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಅಥವಾ ಪ್ರೈವೇಟ್ ಫಂಕ್ಷನ್ ಇರ್ಬೋದು, ಅಲ್ಲಿಗೆ ಸ್ಟೇಜಲ್ಲಿ ಗಿಫ್ಟ್ ಕೊಡುವಂಥ ಒಳ್ಳೊಳ್ಳೆ ಗಿಡಗಳು ಕೂಡ ನಮ್ಮಲ್ಲಿ ಇದೆ. ಅದಕ್ಕೂ ಬರ್ತಾರೆ, ಅದನ್ನು ನಾವು ಅವರಿಗೆ ಕೊಡುವಂಥ ವ್ಯವಸ್ಥೆ ಇದೆ. ಸರ್, ಸಸಿಗಳನ್ನು ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದಾ? ಯಾವ ರೀತಿ ನೀವು ಅವರಿಗೆ ಗೈಡ್ ಮಾಡ್ತೀರಾ? ಈ ಕೆಲವರಿಗೆ ಬರಲಿಕ್ಕಾಗಲ್ಲ, ದೂರದಲ್ಲಿ ಎಲ್ಲೋ KR ಪುರಮಲ್ಲಿ ಇರ್ತಾರೆ. ಅವರಿಗೆ ಇಲ್ಲಿ ನಮ್ಮ ನರ್ಸರಿ ನೋಡಿರ್ತಾರೆ ಅಥವಾ ನೋಡದೇ ಇರ್ತಾರೆ. ನಿಮ್ಮಲ್ಲಿ ಏನು ಗಿಡಗಳಿದೆ, ಇಂಥ ಹೂವಿನ ಗಿಡಗಳಿದೆಯಾ, ನಮ್ಗೆ ಕಳಿಸ್ಲಿಕ್ಕಾಗತ್ತಾ ಅಂತ ಕೇಳ್ತಾರೆ. ಅಂಥವ್ರಿಗೆ ಏನು ಮಾಡ್ತೀವಿ ನಾವು, ನಮ್ಮಲ್ಲಿ ಸೇಲ್ಸ್ ಟೀಮ್ ಅಂತಲೇ ಇದೆಯಲ್ಲ, ಅವ್ರು ಏನು ಮಾಡ್ತಾರೆ, ಜನ್ರಲ್ಲಾಗಿ ನಮ್ಮಲ್ಲಿ ಅವ್ರ ಹತ್ರ 1-2 ಕ್ವಶನ್, ನಿಮ್ಗೆ ಯಾವ ಥರದ ಗಿಡಗಳು ಬೇಕು ಅಂತ ಕೇಳಿಕೊಂಡು ಅದ್ರ ಫೋಟೋ ಕಳಿಸ್ತಾರೆ. ಫೋಟೋ ಮತ್ತು ಪ್ರೈಸ್ ಕಳಿಸ್ತಾರೆ. ಅದೇ ಕಳಿಸ್ಬಿಟ್ಟು ಆಮೇಲೆ ಅವರು ನನಗೆ ಇದು ಬೇಕು ಅಥವಾ ಇನ್ನೇನು ಪಾಟಿಂಗ್ ಮಿಕ್ಸ್ ಬೇಕು, ವರ್ಮಿ ಕಾಂಪೋಸ್ಟ್ ಬೇಕು, ಕೋಕೋ ಪೀಟ್ ಬೇಕು, ಅದ್ರ ಜೊತೆಯಲ್ಲಿ ಪಾಟ್ ಬೇಕು, ಇದೆಲ್ಲ ಹೇಳ್ತಾರೆ. ನಮ್ಮವರು ಇದರ ವೀಡಿಯೋ ಕಾಲು ಮಾಡ್ಬೋದು ಅವರು, ಅಥವಾ ಇಮೇಜಸ್ ಕಳಿಸ್ಬೋದು ವಾಟ್ಸಪ್ಪಲ್ಲಿ. ಕಳಿಸಿ ಅವರು ಒಂದು ಸರಿ ಕನ್ಫರ್ಮೇಷನ್ ಆಗಿ ನಾವು ಒಂದು ಎಸ್ಟಿಮೇಟ್ ಕೊಟ್ಟು ಪೇಮೆಂಟ್ ಆದಮೇಲೆ ಅವರು ಆನ್ಲೈನಲ್ಲಿ ಪೇಮೆಂಟ್ ಮಾಡ್ಬೋದು. ಥ್ರೂ ಗೂಗಲ್ ಪೇ, ಫೋನ್ಪೇ ಅಥವಾ ಯಾವುದೇ UPI ಪೇಮೆಂಟ್ ಮೋಡ್ ಇದೆ ನಮ್ಮಲ್ಲಿ, ಅಥವಾ ಫೋನ್ ನಂಬರ್ಸಿಗೆ ಪೇಮೆಂಟ್ ಮಾಡ್ತಾರೆ. ನಾವು ಅವರು ಸಿಲೆಕ್ಟ್ ಮಾಡಿರೋದನ್ನು ಒಂದು ವೆಹಿಕಲಲ್ಲಿ ಹಾಕಿ ಎಷ್ಟು ಸಿಲೆಕ್ಟ್ ಮಾಡ್ತಾರೆ. ಈಗ 2 ವೀಲರ್ ಪೋರ್ಟ್ರ್ ಇದೆ, 3 ವೀಲರ್ ಇದೆ, 4 ವೀಲರ್ ಇದೆ, ಇವನ್ ಟ್ರಕ್ ಕೂಡ ಇದೆ, ದೊಡ್ಡದು ಗಾಡಿಗಳು ಕೂಡ ಪೋರ್ಟ್ರ್ ವ್ಯವಸ್ಥೆ ಇದೆ. ಸೊ ಹಾಗಾಗಿ ಅವರು ಮನೇಲಿ ಕೂತ್ಕೊಂಡು ಗಿಡಗಳನ್ನು ತರಿಸ್ಕೋಬೋದು. ಫೋಟೋ ಹೇಗಿದೆ ಅಂತ ಕ್ಲಿಯರ್ ಇಮೇಜ್ ಸಿಗುತ್ತೆ ಅವರಿಗೆ ವಾಟ್ಸಪ್ಪಲ್ಲಾಗಲಿ ಅಥವಾ ವೀಡಿಯೋ ಕಾಲಲ್ಲಿ. ಸೊ ಅವ್ರಿಗೆ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಆನ್ಲೈನಲ್ಲಿ ತರಿಸ್ಕೊಳ್ಳೋರಿಗೆ ಗೊತ್ತಿರುತ್ತೆ. ಆವಾಗ ಈಗ ತುಳಸಿನೇ ಕೆಲವರು ಕೇಳ್ತಾರೆ, 50 ಗಿಡ ಬೇಕು ಫಂಕ್ಷನಿಗೆ, ಅಥವಾ ನೀವು ಹೇಳ್ದಂಗೆ ರಿಟರ್ನ್ ಗಿಫ್ಟು ನೋಡಿರ್ತಾರೆ. ಅದನ್ನು ಆಮೇಲೆ ಅವ್ರು ಪೇ ಮಾಡಿದ್ಮೇಲೆ ನಾವು ತಕ್ಷಣಕ್ಕೆ ಅವರಿಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಇದೆ. ಅವರು ದೂರದಲ್ಲಿದ್ದರೂ ಕೂಡ ಇಷ್ಟು ದೂರ ಬರಬೇಕು, ಬೆಂಗಳೂರು ಟ್ರಾಫಿಕ್ ಇವಾಗ ತುಂಬ ಇದೆ.
ಸೊ ಹಾಗಾಗಿ ಪ್ರತಿ ಸಾರಿನೂ ಅವ್ರು ಇಲ್ಲಿಗೆ ಬಂದು ಪರ್ಚೇಸ್ ಮಾಡುವಂಥ, ಈಗ ನಮ್ಮದು ಒಂದು ಆ್ಯಂಥೂರಿಯಮ್ ಅಂದರೆ 10 ವರ್ಷದಿಂದ 15 ವರ್ಷದಿಂದ ಒಂದೇ ಕ್ವಾಲಿಟಿ ಇರುತ್ತೆ, ನೋಡಿರ್ತಾರೆ ಅವರು. ಆ್ಯಂಥೂರಿಯಮ್ ರೆಡ್ ಬೇಕು ಅಂದರೆ ನನಗೆ ಇದೇ ಬೇಕು, ಆರ್ಕಿಡ್ ಈ ಥರ ಇದ್ದರೆ ಈ ಥರ ಇರುತ್ತೆ ಅನ್ನೋದು ಗೊತ್ತಿರುತ್ತೆ, ಕ್ವಾಲಿಟಿ ವೈಸು ಇಮೇಜಲ್ಲಿ ಅವರು ಐಡೆಂಟಿಫೈ ಮಾಡ್ಕೋತಾರೆ. ಹಾಗಾಗಿ ಚೂಸ್ ಮಾಡೋದು ಈಗ ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ಮಾಡೋಷ್ಟು ಕಷ್ಟ ಆಗಲ್ಲ. ಇಲ್ಲಿ ಆ್ಯಕ್ಚುಯಲ್ ಪ್ಲ್ಯಾಂಟನ್ನು ಅವ್ರು ನೋಡ್ತಾರೆ. ಹಾಗಾಗಿ ಅವ್ರು ಸಿಲೆಕ್ಟ್ ಮಾಡಿಕೊಂಡ್ರೆ ನಾವು ಅವರಿಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡಿ ಕಳಿಸ್ಕೊಡ್ತೀವಿ. ಅಫ್ಕೋರ್ಸ್ ಅವರು ಟ್ರಾನ್ಸ್ಪೋರ್ಟ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ, ಬಟ್ ಅವರಿಗೆ ಈ ಟ್ರಾಫಿಕ್ಕನ್ನು ಅವಾಯ್ಡ್ ಮಾಡಿಕೊಂಡು ಸಮಯ ಕೂಡ ಉಳಿತಾಯ ಆಗುತ್ತೆ. ಅದು ಆ ವ್ಯವಸ್ಥೆ ಇದೆ, ಅದು ನಡೀತಾನೂ ಇದೆ. ಅದು ಉತ್ತಮ ಅದು ಕೊರೋನಾ ಟೈಮಿಂದ ಆ್ಯಕ್ಚುಲಿ ಸ್ಟಾರ್ಟ್ ಆಯಿತು, ಮುಂಚೆ ಇರಲಿಲ್ಲ. ಕೊರೋನಾದಲ್ಲಿ ಮನೆಯಲ್ಲೇ ಇದ್ರಲ್ಲ, ಅದೊಂದು ಡೆವಲಪ್ಮೆಂಟು ಅಂತ ಹೇಳ್ಬೋದು, ಅನುಕೂಲ ಇಲ್ಲ, ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಆನ್ಲೈನಿಂದ ಹೇಗೆ ಕ್ಲಾಸಸ್ಸು ಸೆಷನ್ಸು ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಯಿತು. ಸೊ ಈ ಗಿಡಗಳದ್ದು ನಾವು ಅವಾಗ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹೌದು, ಕೊಟ್ಟಿದೆ. ಹೌದು. ಕೆಲವೊಂದು ಸಾರಿ ನಾವು ಒಂದೊಂದು ಗಿಡನೂ ಕೂಡ ತರಿಸ್ಕೊಡ್ತೀವಿ. ಒಂದೇ ಗಿಡ ಕೇಳಿರ್ತಾರೆ, ಯಾವುದೋ ಒಂದು ಹೊಸ ಪ್ಲ್ಯಾಂಟ್ಸು ಎಕ್ಸಾಟಿಕ್ ನಮ್ಮಲ್ಲಿ ಇಲ್ಲದೇ ಇರುವಂಥದ್ದು, ಅವ್ರಿಗೆ 1 ವೀಕ್ ಟೈಮ್ ಕೇಳ್ತೀವಿ. ಯಾಕೆಂದರೆ ನಾವು ಹೋದಾಗ ಅಲ್ಲಿ ನಮ್ಮ ಸಪ್ಲೈಯರ್ಸು ನಮ್ಮ ಸೋರ್ಸಲ್ಲಿ ಬೇರೆ ಬೇರೆ ಕಡೆ ಚೆಕ್ ಮಾಡಿ ಅವ್ರಿಗೆ ತಂದು ಫೋನ್ ಮಾಡ್ತೀವಿ, ಇಷ್ಟಾಗಿದೆ ಅಂತ, ಬಂದಿದೆ ಅಂತ. ಆವಾಗ ಅವರು ಕಳಿಸ್ಕೊಡೋದು ಅಥವಾ ಬಂದು ತೊಗೊಂಡು ಹೋಗೋದು ಮಾಡ್ತಾರೆ. ಒಂದು ಗಿಡನೂ ಕೂಡ ನಾವು ಒಂದು ಕಸ್ಟಮರಿಗೆ ನಾವು ಇದು ಮಾಡಲ್ಲ, ನೋ ಅಂತ ಹೇಳಲ್ಲ, ನಿರಾಶೆ ಮಾಡಲ್ಲ. ಹೌದು. ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.